ಅಕ್ಷಯ ತೃತೀಯ ಎಂದರೆ ಬಂಗಾರ ಕೊಳ್ಳುವ ದಿನ ಎಂದಲ್ಲ. ಈ ದಿನ ಚಂದ್ರ ಮತ್ತು ಸೂರ್ಯ ಅತ್ಯಂತ ಉತ್ತುಂಗ ಸ್ಥಿತಿಯಲ್ಲಿರುತ್ತಾರೆ. ದಾನ ಮಾಡಲು, ಶುಭ ಕಾರ್ಯ ಪ್ರಾರಂಭಿಸಲು ಮಂಗಳಕರ ದಿನ. ಅಕ್ಷಯ ತೃತೀಯದಂದು ಚಿನ್ನಾಭರಣ, ಭೂಮಿ ಇತ್ಯಾದಿ ಖರೀದಿ ಹಾಗೂ ಆಸ್ತಿಯಲ್ಲಿ ಹೂಡಿಕೆಗೆ ಯೋಗ್ಯ. ಅಕ್ಷಯ ತೃತೀಯ ದಿನ ಸೂರ್ಯ, ಚಂದ್ರ ಏಕಕಾಲದಲ್ಲಿ ಉನ್ನತ ಪ್ರಮಾಣದಲ್ಲಿ ಉಜ್ವಲತೆ ಸಂಭವಿಸುವುದರಿಂದ ಎಲ್ಲ ಕಾರ್ಯಗಳಿಗೆ ಶುಭಕರ. ಚಂದ್ರ ಮನಸ್ಸು ಕಾರಕನಾದರೆ ಸೂರ್ಯ ಆತ್ಮಕಾರಕ. ಈ ದಿನ ಮನಸ್ಸು ಮತ್ತು ಆತ್ಮ ಪರಿಪೂರ್ಣತೆ ಕಾಣುವ ದಿನ. ಈ ದಿನದಂದು ಗಣಪತಿ, ತಾಯಿ ಲಕ್ಷ್ಮಿಯೊಂದಿಗೆ ಕುಬೇರನನ್ನು ಪೂಜಿಸಬೇಕು. ಈ ದಿನ ಚಿನ್ನವನ್ನು ಖರೀದಿ ಮಾಡುವುದು ಮಂಗಳಕರ ಎನ್ನುವ ನಂಬಿಕೆ ಇದೆ. ಆದರೆ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಬಾರ್ಲಿಯನ್ನು ಖರೀದಿಸಬಹುದು. ಏಕೆಂದರೆ ಬಾರ್ಲಿಯು ಭಗವಾನ್ ವಿಷ್ಣುವಿನ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಮಾತೆ ಲಕ್ಷ್ಮಿಗೆ ಅರಿಶಿನ ಕುಂಕುಮ, ಧನಿಯಾ, ಏಲಕ್ಕಿ, ಅರಿಶಿನ ತುಂಡು, ಅಕ್ಕಿ ಇಟ್ಟು ಪೂಜಿಸಬೇಕು. ಅಕ್ಕಿ, ಬೆಲ್ಲ, ದವಸ ಧಾನ್ಯ, ಮನೆಗೆ ಬೇಕಾದ ಅಗತ್ಯ ವಸ್ತುಗಳು ಈ ದಿನದಂದು ತರಬಹುದು ಮತ್ತು ಈ ವಸ್ತುಗಳು ಈ ದಿನ ಖಾಲಿಯಾಗಬಾರದು. ಈ ದಿನ ಖರೀದಿಸಿದ ವಸ್ತುಗಳು ಎಂದಿಗೂ ಅಕ್ಷಯವಾಗಿ ಉಳಿಯುತ್ತದೆ ಎಂಬ ನಂಬಿಕೆ ಇದೆ.